ಇಲ್ಲ, ಅದು ನೋಡಿ ಬರೇ ಗ್ಯಾರಂಟಿಗಳು ತಮ್ಗೆ ಕಾಣಿಸ್ತಾ ಇದೆ ಅಷ್ಟೇ. ಸರ್ಕಾರದ ಎಲ್ಲ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಹೋಗಬೇಕು ಅಂತ ಮುಖ್ಯಮಂತ್ರಿಗಳ ಒಂದು ಧ್ಯೇಯ ಆಗಿದೆ. ಆಮೇಲೆ ತಾವು ಕೂಡ ಹಲವಾರು ಬಾರಿ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರಾ ಹೇಗೆ ಕೆಲವು ಸರ್ಕಾರಿ ಸವಲತ್ತುಗಳು ಅನರ್ಹರಿಗೆ ಹೋಗ್ತಾ ಇದೆ, ಅಥವಾ ಹೊರ ರಾಜ್ಯದವ್ರಿಗೆ ಹೋಗ್ತಾ ಇದೆ, ಅಥವಾ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ನಲ್ಲಿ ಹೋಗ್ತಾ ಇದೆ. ಒಂದೇ ಬೆನಿಫಿಷರಿಗೆ 3-4 ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ. ಇವೆಲ್ಲನೂ ಕೂಡ ಏನು ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಸರಿಪಡಿಸಿ ಎಲ್ಲಿ ಆ್ಯಕ್ಚುಯಲ್ ಬೆನಿಫಿಷರಿ ಇದ್ದಾರೆ ಅವರಿಗೆ ನಾವು ನೀಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಪರಿಷ್ಕರಣೆ ಇದರಲ್ಲಿ ಯಾವುದೇ ತಪ್ಪಿಲ್ಲ. ಇಲ್ಲ, ಅದು ನೋಡಿ ಬರೇ ಇದುವರೆಗೆ ಸರ್ ಇವರು ಯಾರೂ ಇದನ್ನು ಮಾತಾಡಲಿಲ್ಲ. ಗ್ಯಾರಂಟಿಗಳಲ್ಲಿ ತಪ್ಪಾಗ್ತಾ ಇದೆ, ಗ್ಯಾರಂಟಿಗಳಲ್ಲಿ ಹಣ ಲೂಪೋಲ್ ಆಗ್ತಾ ಇದೆ, ಅನರ್ಹರು ಹೋಗ್ತಾ ಇದೆ. ಅಲ್ಲರಪ್ಪ, ಇಷ್ಟು ಆಕ್ಟಿವ್ ಆಗಿದ್ರಿ ತಾವೆಲ್ಲರೂ, ಅತ್ಯಂತ ಸಕ್ರಿಯ ಸಚಿವರುಗಳು ತಾವೆಲ್ಲ, ಈಗ ಮಾತಾಡೋಕ್ಕೆ ಶುರು ಮಾಡಿದ್ದೀರಲ್ಲ. ಆ ಗ್ಯಾರಂಟಿ ಏನೋ ಉಸ್ತುವಾರಿ ಸಮಿತಿ ಅಂತ ಏನೋ ಮಾಡಿ, ಗ್ಯಾರಂಟಿ ಸಮಿತಿ ಅಂತ, ಅನುಷ್ಠಾನ ಸಮಿತಿ ಅಂತ ಮಾಡಿ ಅವರು ಇದನ್ನು ಕ್ಲೋಸ್ ಮಾಡೋ ಟೈಮಲ್ಲಿ ಮಾತಾಡೋಕ್ಕೆ ಶುರು ಮಾಡಿ. ಇಷ್ಟು ಕೋಟಿ ಆಗಿದೆ, ಇಷ್ಟು ಕೋಟಿ ಆಗಿದೆ. ಅಲ್ಲಿವರೆಗೂ ಏನು ಮಾಡ್ತಾ ಇದ್ರಿ ಇವರು? ಅಧ್ಯಕ್ಷರಿಗೆ ತಿಂಗಳಿಗೆ 6 ಲಕ್ಷ ಅಂತೆ. ಹಾಂ, 6 ಲಕ್ಷನೂ ಅದೇ ಗೌರ್ಮೆಂಟಿಂದ 6 ಲಕ್ಷ. ಹೌದು, ಮತ್ತೆ ಅಕೌಂಟ್ಗೆ 6 ಲಕ್ಷ. ವೈಟ್ ಬೇರೆ ಬೇರೆ ಮತ್ತೆ ಇದು TADA ಅವೆಲ್ಲ ಇರ್ತವೆ ಅಲ್ವಾ? ಅಲ್ಲ ಸರ್, ವೈಟು 6 ಲಕ್ಷ ಪ್ಲಸ್ TADA. ಮಿಕ್ಕಿದ್ದು ಯಾರಿಗೂ ನಮಗೆ ಗೊತ್ತಿಲ್ಲ. ಇದುವರೆಗೆ ನೀವೇನು ಮಾತಾಡ್ತಾ ಇದ್ರಿ? ಗ್ಯಾರಂಟಿಗಳು ದೇಶದ ರಾಜ್ಯದ ಜನರಿಗೆ ಬೇಕೇ ಬೇಕು. ಏನೋ ಡಿಸೆಂಟ್ರಲೈಸೇಷನ್ ಆಗಿದೆ. ಬಜೆಟ್ನ ನಾವು ಡಿಸೆಂಟ್ರಲೈಸ್ ಮಾಡಿ ಜನರಿಗೆ ಹಂಚ್ತಾ ಇದ್ದೀವಿ. ಜನರಲ್ಲಿ ಏನೋ ಆರ್ಥಿಕ ಸ್ವಾವಲಂಬನೆ ಬಂದ್ಬಿಟ್ಟಿದೆ, ದೇಶ ಸದೃಢವಾಗಿ ಆಗ್ತಾ ಇದೆ ಬಿಕಾಸ್ ಆಫ್ ಅಸ್ ಅಂತ ಹೇಳ್ತಾ ಇದ್ರಿ. ಇವಾಗ ನಿಧಾನಕ್ಕೆ ಇಲ್ಲ ಮಾಡಬೇಕು, ಅಲ್ಲಿ ತಪ್ಪಿದೆ ಅಂತ. ಮತ್ತು ನೀವೇ ಮಾಡಿದ ತಪ್ಪಲ್ಲ, ಒಪ್ಕೊಳ್ಳಿ. ನಾವು ಪಾಪದ ಕೆಲಸ ಮಾಡಿಬಿಟ್ಟು ಹಿಂದೆ ಮಾಡಬಾರ್ದು ಮಾಡಿದ್ದೀವಿ ಅಂತ ಒಪ್ಕೊಳ್ಳಿ. ಇರಲಿ, ಇವತ್ತಿನ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಎಂದು ಬಸ್ ಫೇರ್ನ ಜಾಸ್ತಿ ಮಾಡ್ತೀವಿ ಅಂತ. ಇನ್ನು ಎಷ್ಟು ಫೇರ್ ಹೊಡೆಸ್ಕೋಬೇಕು ಸರ್ ನಾವು? ಇನ್ನು ಎಷ್ಟು ಫೇರ್ಗಳು ತಲೆ ಮೇಲೆ ಹೊಡೆಸ್ಕೋಬೇಕು? ಮಳೆ ಹೊಡೆದು ಬಿಸಾಕಿದಿರಿ. ಈಗ ಯುದ್ಧದ ಕಾರಣಕ್ಕೆ ಗ್ಯಾಸ್ ಬೆಲೆ ಮುಗಿಲ್ಗೋಯ್ತು, ಪೆಟ್ರೋಲ್ ಬೆಲೆ ಎಲ್ಲಿಗೋಗ್ಬೇಕು ಹೋಯ್ತು, ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿಬಿಟ್ಟಿದೆ. ಈಗ ನೀವು ಗ್ಯಾರಂಟಿ ಪರಿಷ್ಕರಣೆ ಒಂದು ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿನ ಡಿಸಿಪ್ಲಿನ್ ತರೋಕ್ಕೆ ಈಗೇನು ಮಾಡಿದರೆ ಈ ಕೆಲಸ ಶುರು ಮಾಡಿಬಿಟ್ಟಿದ್ದೀರಿ. ಸಮರ್ಥನೆ ಮಾಡ್ಕೊತೀರಿ. ನಿಗಮಗಳು ನಮಗೆ ಪ್ರಸ್ತಾವನೆ ಸಲ್ಲಿಸಿದೆ. ಯಾವ ನಿಗಮಗಳಿಗೆ ತಾಕತ್ತಿದೆ ಸರ್, ಧೈರ್ಯ ಇದೆ ಸರ್? ಯಾವ ನಿಗಮಗಳಿಗೆ MDಗೆ ಶಕ್ತಿ ಇದೆ ಸರ್ ನಿಮಗೆ ಪ್ರಸ್ತಾವನೆ ಸಲ್ಲಿಸೋದು? ನೀವು ಇಲ್ಲಿಂದ ಓದಿ ಹೇಳಿದ ಮೇಲೆ ಸಲ್ಲಿಸ್ತಾರೆ. ಆಮೇಲೆ ಹೆಂಗೆ ಸಲ್ಲಿಸಬೇಕು ಅಂತಲೂ ನಿಮ್ಮ ಆರ್ಥಿಕ ಸಲಹೆಗಾರರು, ನಿಮ್ಮ ಸಚಿವಾಲಯದ ಆರ್ಥಿಕ CM ಮುಖ್ಯಮಂತ್ರಿ ಕಚೇರಿಯ ಆರ್ಥಿಕ ಸಲಹೆಗಾರರು ಏನಿದ್ದಾರೆ ಅವರು ಇಲ್ಲಿಂದ ಎಲ್ಲ ರೆಡಿ ಮಾಡಿ ಇದಕ್ಕೆ ಎಷ್ಟು % ಕತ್ರಿ ಹಾಕಬೇಕು, ಈ ಸ್ಕೀಮ್ಗಳಿಗೆ ಎಷ್ಟು % ಕತ್ರಿ ಹಾಕಬೇಕಾದ್ರೆ ಏನೇನೆಲ್ಲ ಕಟ್ ಮಾಡಬೇಕು ಅನ್ನೋದನ್ನು ನೀವೊಂದು ರೂಟ್ ಮ್ಯಾಪ್ ಹಾಕ್ಕೊಟ್ಮೇಲೆ ಆ ಕಡೆಯಿಂದ ಪ್ರಪೋಸಲ್ನ ನಿಗಮದ MDಗಳು ಕಳಿಸ್ತಾರೆ. ಅದನ್ನು ಹೇಳಿ. ಯಾಕೆ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ಸತ್ಯ ಹೇಳಿ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟೋಗಿದೆ, ಹಾಗಾಗಿ ಇದನ್ನೆಲ್ಲ ಕಟ್ ಮಾಡಬೇಕಾದ್ದು ಅನಿವಾರ್ಯ ಅಂತ ಒಪ್ಕೊಳ್ಳಿ. ನರೇಂದ್ರ ಮೋದಿ ಮಾಡಲಿಲ್ವಾ? ಗ್ಯಾಸ್ ಸಬ್ಸಿಡಿನ ಬಿಟ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿಲ್ಲ? ಹಂಗೆ ಮಾಡಿ. ಅದು ಬಿಟ್ಬಿಟ್ಟು ಪಾಪ ನೀವೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ. ಸೀನಿಯರ್ ಮಿನಿಸ್ಟರ್ಗಳು ಯಾರು ಮಾಡಿಸ್ಬೇಕಿತ್ತ ನೋಡಿ, ಅದನ್ನು ನೋಡಿ. ಅಥವಾ ಸೆಕೆಂಡ್ ಕ್ಯಾಬಿನೆಟ್ ಆದಮೇಲೆ ಲ್ಯಾಂಡ್ ಪಾರ್ಲಿಮೆಂಟ್ರಿ ಅಫೇರ್ ಆ ಮಿನಿಸ್ಟರ್ ಮಾಡಿದ್ಮೇಲೆ ಮಾಡ್ತೀರಾ ಹೆಂಗೆ ಗೊತ್ತಿಲ್ಲ, ನೀವೇ ಮಾಡ್ತಾ ಇದ್ದೀರಿ. ಎಲ್ಲ ಪ್ರೆಸ್ ಮೀಟ್ಗೂ ನೀವೇ ಆನ್ಸರ್ ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ರಿಯಾಕ್ಟ್ ಮಾಡೋ ಅಗತ್ಯ ಇಲ್ಲ. ಆದರೆ ಎಲ್ಲ ಕಳಂಕವನ್ನು, ಎಲ್ಲ ಅಧಿಕಾರವನ್ನು ತಾವೇ ಜವಾಬ್ದಾರಿ ತಗೊಳ್ಳೋ ಥರ ಕಾಣ್ತಾ ಇದೆ. ಅದಿರಲಿ, ಏನೇ ಇರಲಿ, ನೀವು ಕಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಸತ್ಯ ಹೇಳಿ, ಒಪ್ಕೊಳ್ಳಿ.